ಗಿಲ್ಲಿ 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 ಬಿಗ್ ಬಾಸ್ ಶೋ ನೋಡೋ ಪ್ರತಿಯೊಬ್ಬರ ಬಾಯಲ್ಲೂ ಕೇಳಿ ಬರ್ತಾ ಇರುವ ಹೆಸರು ಅಂದ್ರೆ ಗಿಲ್ಲಿ. ಚಿಕ್ಕ ಮಕ್ಕಳಿಂದ ಹಿಡಿದು ವಯಸ್ಸಾದವರವರೆಗೂ ಎಲ್ಲರ ಬಾಯಲ್ಲೂ ಮನದಲ್ಲೂ ಗಿಲ್ಲಿ ಹೆಸರು ಓಡಾಡ್ತಾ ಇದೆ. ಗಿಲ್ಲಿ ಆಟದ ವೈಖರಿಯೇ ಆಗಿದೆ. ಅದೆಂತಹ ಗಂಭೀರ ಪರಿಸ್ಥಿತಿಯೇ ಎದುರಾಗ್ಲಿ ಅಲ್ಲಿಯೂ ಹಾಸ್ಯ ಮಾಡಿ ವೀಕ್ಷಕರಿಗೆ ಮನರಂಜನೆಯನ್ನ ನೀಡ್ತಾರೆ. ಇದೇ ಕಾರಣಕ್ಕೆ ಗಿಲ್ಲಿ ಅಂದ್ರೆ ಜನರಿಗೆ ಅಚ್ಚುಮೆಚ್ಚು. ಬಿಗ್ ಬಾಸ್ ಮನೆಯೊಳಗೆ ಗಿಲ್ಲಿ ಹವಾ ಹೇಗಿದೆಯೋ ಹಾಗೆ ಹೊರಗಡೆ ಕೂಡ ಇದೆ. ಸೋಷಿಯಲ್ ಮೀಡಿಯಾದಲ್ಲಿ ಗಿಲ್ಲಿ ಹವಾ ಜೋರಾಗೇ ಇದೆ. TRP ಕಿಂಗ್ ಅಂತಲೂ ಗಿಲ್ಲಿಯನ್ನ ಕರೀತಾರೆ. ಹಾಗಾದ್ರೆ ಗಿಲ್ಲಿಯ ಈ ಸಕ್ಸಸ್ ಹಿಂದಿನ ಕಾರಣವನ್ನ ಹುಡುಕ್ತಾ ಹೊರಟಾಗ ನಮ್ಗೆ ಸಿಕ್ಕಿದ್ದು ಒಟ್ಟು 10 ಕಾರಣಗಳು. ಹಾಗಾದ್ರೆ ಯಾವುದವು 10 ಕಾರಣಗಳು? ಗಿಲ್ಲಿಯ ಗೆಲುವಿನ ಸೀಕ್ರೆಟ್ ಅನ್ನ ನಾವಿವತ್ತು ರಿವೀಲ್ ಮಾಡ್ತೀವಿ ನೋಡಿ. ಗಿಲ್ಲಿ ಯಶಸ್ಸಿಗೆ ಕಾರಣ 1, ಡಿಫರೆಂಟ್ ಮ್ಯಾನರಿಸಮ್. ಬಿಗ್ ಬಾಸ್ ಮನೆಗೆ ಕಾಲಿಟ್ಟ ಡೇ 1 ನಿಂದಲೂ ಗಿಲ್ಲಿ ನಟ ಡಿಫರೆಂಟ್. ಉಳಿದ ಎಲ್ಲ ಸ್ಪರ್ಧಿಗಳಿಗೆ ಹೋಲಿಸಿದ್ರೆ ಗಿಲ್ಲಿ ವೆರಿ ಡಿಫರೆಂಟ್. ಮಾತಲ್ಲಿ, ಸ್ಟೈಲಲ್ಲಿ, ಪಂಚ್ ಮಾಡುವಲ್ಲಿ, ನಾಮಿನೇಟ್ ಮಾಡುವಲ್ಲಿ, ಸ್ಟ್ಯಾಂಡ್ ತೆಗೆದುಕೊಳ್ಳುವಲ್ಲಿ ಎಲ್ಲದರಲ್ಲಿಯೂ ಗಿಲ್ಲಿ ಡಿಫರೆಂಟ್ ಆಗಿ ತಮ್ಮನ್ನ ತೋರಿಸ್ಕೊಂಡಿದ್ದಾರೆ. ಸಾಮಾನ್ಯವಾಗಿ ಬನಿನ್ ಧರಿಸ್ಕೊಂಡು ಚಪ್ಪಲಿ ಹಾಕದೆ ಸಾದಾ ಸೀದಾ ಇರೋದೇ ಜಾಸ್ತಿ. ಅದು ಬಿಗ್ ಬಾಸ್ ವೀಕ್ಷಕರಿಗೆ ಇಷ್ಟವಾಗ್ಬಿಟ್ಟಿದೆ. ಅದೆಷ್ಟೇ ಗೇಮ್ ಆಡಿದ್ರು, ಮಾತಿನಲ್ಲಿ ಚಾಲಾಕಿತನವನ್ನ ತೋರಿಸಿದ್ರು, ಗಿಲ್ಲಿಗೆ 11 ವಾರಗಳ ಕಾಲ ಬಿಗ್ ಬಾಸ್ ಮನೆಗೆ ಕ್ಯಾಪ್ಟನ್ ಆಗುವ ಅವಕಾಶ ಸಿಕ್ಕಿರಲಿಲ್ಲ. ತಾನು ಕ್ಯಾಪ್ಟನ್ ಆಗೋದೇ ಇಲ್ಲ ಅನ್ನೋ ಭಾವನೆ ಗಿಲ್ಲಿಗಿತ್ತು. ಬಟ್ ಕಳೆದ ವಾರ ಗಿಲ್ಲಿ ಆಸೆ ನೆರವೇರಿತ್ತು. ಮನೆಯ ಕ್ಯಾಪ್ಟನ್ ಆಗ್ತಾ ಇದ್ದಂತೆ ಡಿಫರೆಂಟ್ ವೇಷ ತೊಟ್ಟು ರಾಜ ಗಂಭೀರದಲ್ಲಿ ರೂಮ್ ಪ್ರವೇಶ ಮಾಡಿ ಬಗೆಯ ಲುಕ್ ಅನ್ನ ಕೊಟ್ರು. ಇದು ಗಿಲ್ಲಿಯ ಶಕ್ತಿ. ಗಿಲ್ಲಿ ಯಶಸ್ಸಿಗೆ ಕಾರಣ 2, ನೇರ ವ್ಯಕ್ತಿತ್ವ. ಗಿಲ್ಲಿಯನ್ನ ಜನ ಯಾಕೆ ಇಷ್ಟೊಂದು ಇಷ್ಟಪಡ್ತಿದ್ದಾರೆ? ಕೋಟಿ ಸಂಖ್ಯೆಯಲ್ಲಿ ಅಭಿಮಾನಿಗಳು ಹುಟ್ಕೊಂಡಿದ್ದಾರೆ. ಪ್ರತಿಯೊಬ್ಬರು ಮನೆ ಮಗನಂತೆ ಯಾಕೆ ನೋಡ್ತಾರೆ ಅಂತ ನೋಡ್ತಾ ಹೋದ್ರೆ ಕಾಣಿಸೋದು ಗಿಲ್ಲಿಯ ವ್ಯಕ್ತಿತ್ವ. ಬಿಗ್ ಬಾಸ್ ಒಂದು ವ್ಯಕ್ತಿತ್ವದ ಆಟ ಅನ್ನೋದನ್ನ ದೊಡ್ಡ ಮನೆ ಪ್ರವೇಶ ಮಾಡೋ ಮುನ್ನವೇ ಗಿಲ್ಲಿ ತಿಳ್ಕೊಂಡಿರ್ತಾರೆ. ಹಾಗೆ ಎಂಟ್ರಿ ಆಗ್ತಾ ಇದ್ದಂತೆ ತಮ್ಮ ವ್ಯಕ್ತಿತ್ವ ಹೇಗಿದೆಯೋ ಹಾಗೆ ತೋರಿಸಿಕೊಳ್ಳುವ ಪ್ರಯತ್ನವನ್ನ ಮಾಡ್ತಾರೆ. ಎಲ್ಲಿಯೂ ಡ್ರಾಮಾ ಮಾಡೋಕೆ ಹೋಗೋದಿಲ್ಲ. ಶೋಗಾಗಿ ತಮ್ಮ ವ್ಯಕ್ತಿತ್ವ ಬದಲಾವಣೆಯನ್ನ ಮಾಡಿಕೊಳ್ಳೋದಕ್ಕೆ ಮುಂದಾಗೋದಿಲ್ಲ. ಇತರ ಸ್ಪರ್ಧಿಗಳ ಬಗ್ಗೆ ಹಿಂದೆಯಿಂದ ಯಾವತ್ತೂ ಕೆಟ್ಟದಾಗಿ ಮಾತನಾಡಿಲ್ಲ. ಏನಾದ್ರೂ ಹೇಳೋದಿದ್ರೆ ನೇರ ಹೇಳ್ತಾರೆ ಗಿಲ್ಲಿ. ಇದು ಗಿಲ್ಲಿ ಕ್ರೇಜ್ ಜಾಸ್ತಿ ಆಗುವಂತೆ ಮಾಡಿದೆ. ಗಿಲ್ಲಿ ಯಶಸ್ಸಿಗೆ ಕಾರಣ 3, ಮಹಾನ್ ಚಾಣಕ್ಯ. ಗಿಲ್ಲಿ ನಟ ಬಿಗ್ ಬಾಸ್ ನಲ್ಲಿ ಬೇರೆ ಸ್ಪರ್ಧಿಗಳಿಗೆ ಹೇಗೆ ಮಾಸ್ಟರ್ ಸ್ಟ್ರೋಕ್ ಕೊಡ್ತಿದ್ದಾರೆ, ಅವರನ್ನೆಲ್ಲ ಹೇಗೆ ಆಟವನ್ನ ಆಡಿಸ್ತಿದ್ದಾರೆ ಅನ್ನೋದನ್ನ ಪ್ರೂವ್ ಮಾಡೋಕೆ ನಾಮಿನೇಟ್ ಆಗಿರುವಂತಹ ಸ್ಪರ್ಧಿಗಳಿಗೆ ಬಿಗ್ ಬಾಸ್ ಒಂದು ಅವಕಾಶವನ್ನ ಕೊಡ್ತಾರೆ. ಒಂದು ರೂಮ್ಗೆ ಕರ್ಕೊಂಡು ಹೋಗಿ ನಿಮ್ಮನ್ನ ಯಾರ್ಯಾರು ನಾಮಿನೇಟ್ ಆಗ್ಬೇಕು ಅಂತ ಬಯಸ್ತಿರ್ತಾರೆ. ಯಾರು ನೀವು ಮನೆಯಿಂದ ಹೊರ ಹೋಗ್ಬೇಕು ಅಂತ ಬಯಸ್ತೀರಾ ಅನ್ನೋದನ್ನ ಜಡ್ಜ್ ಮಾಡಿ, ಸರಿಯಾಗಿ ಜಡ್ಜ್ ಮಾಡಿದ್ರೆ ನಾಮಿನೇಟ್ ನಿಂದ ಪಾರಾಗ್ತೀರಿ ಅನ್ನೋ ಟಾಸ್ಕ್ ಅನ್ನ ಕೊಡ್ತಾರೆ. ರಾಶಿಕಾ ಶೆಟ್ಟಿಗೂ ಗಿಲ್ಲಿಗೂ ಆಗಿ ಬರೋದಿಲ್ಲ. ಹೀಗಾಗಿ ರಾಶಿಕಾ ಮೊದಲು ಹೇಳೋದು ಗಿಲ್ಲಿ ಹೆಸರನ್ನ. ಆದ್ರೆ ಚಾಣಕ್ಯ ಗಿಲ್ಲಿ ರಾಶಿಕನ ನಾಮಿನೇಟ್ ಮಾಡೋದಿಲ್ಲ. ಪರಿಣಾಮ 5 ಹೆಸರು ಕರೆಕ್ಟ್ ಆಗಿ ಹೇಳಿ ಒಂದನ್ನು ರಾಂಗ್ ಹೇಳಿದ್ದಕ್ಕೆ ರಾಶಿಕಾ ನಾಮಿನೇಟ್ ಆಗ್ತಾರೆ. ಈ ಮಾಸ್ಟರ್ ಸ್ಟ್ರೋಕ್ ನೋಡಿ ದೊಡ್ಡ ಮನೆಯಲ್ಲಿದ್ದವರೇ ಶಾಕ್ ಆಗಿ ಹೋದ್ರು. ಗಿಲ್ಲಿ ಯಶಸ್ಸಿಗೆ ಕಾರಣ 4, ಹಾಸ್ಯಕ್ಕೂ ಸೈ, ಜಗಳಕ್ಕೂ ಜೈ. ಬಿಗ್ ಬಾಸ್ ಮನೆಯಲ್ಲಿ ಅಶ್ವಿನಿ ಗೌಡ ಪ್ರಬಲ ಸ್ಪರ್ಧಿ. ಅವರ ಎದುರು ಇತರ ಸ್ಪರ್ಧಿಗಳು ಆರಂಭದಲ್ಲಿ ಎದುರು ಮಾತಾಡೋಕು ಹಿಂದೆ ಮುಂದೆ ನೋಡ್ತಾ ಇದ್ರು. ಆದ್ರೆ ಗಿಲ್ಲಿ ಇದ್ಯಾವುದಕ್ಕೂ ಕೇರ್ ಮಾಡಿಲ್ಲ. ಮನೆಯೊಳಗೆ ಹೋಗ್ತಾ ಇದ್ದಂತೆ ಗಿಲ್ಲಿ ಮೊದಲು ಎದುರಾಳಿಯಾಗಿ ಮಾಡಿಕೊಂಡಿದ್ದೆ ಅಶ್ವಿನಿ ಗೌಡರನ್ನ. ಜಗಳಕ್ಕೆ ನಿಂತಾಗ ಮುಖಾಮೂತಿ ನೋಡದೆ ತಿರುಗೇಟನ್ನ ಕೊಡೋದು ಅಂದ್ರೆ ಅದು ಗಿಲ್ಲಿ ಮಾತ್ರ. ಕಾಮಿಡಿ ಮಾಡುವಲ್ಲಿ ಕಾಮಿಡಿ, ಜಗಳ ಮಾಡುವಲ್ಲಿ ಜಗಳ ಮಾಡ್ತಾರೆ ಗಿಲ್ಲಿ. ಇದು ವೀಕ್ಷಕರಿಗೆ ತುಂಬಾನೇ ಇಷ್ಟವಾಗಿ ಬಿಡುತ್ತೆ. ಬಿಗ್ ಬಾಸ್ ಮನೆಯ ಹೀರೋ ಆಗಿ ಮೆರೆಯುವಂತೆ ಮಾಡುತ್ತೆ. ಗಿಲ್ಲಿ ಯಶಸ್ಸಿಗೆ ಕಾರಣ 5, ಫ್ರೆಂಡ್ಶಿಪ್ ಅಲ್ಲಿ ಪಕ್ಕ. ಬಿಗ್ ಬಾಸ್ ಮನೆಯೊಳಗೆ ಮಾತು ಕೊಟ್ಟಂತೆ ನಡೆದುಕೊಳ್ಳೋದು ಸುಲಭದ ಮಾತು ಅಲ್ಲವೇ ಅಲ್ಲ. ಸ್ನೇಹಿತರು ಶತ್ರುಗಳಾಗ್ತಾರೆ, ಶತ್ರುಗಳು ಸ್ನೇಹಿತರಾಗ್ತಾರೆ. ಕಾವ್ಯ ವಿಚಾರದಲ್ಲಿ ಗಿಲ್ಲಿ ಬಿಗ್ ಬಾಸ್ ಮನೆಯೊಳಗೆ ಪ್ರವೇಶದ ವೇಳೆ ಏನು ಮಾತು ಕೊಟ್ಟಿದ್ರೋ ಹಾಗೆ ನಡೆದುಕೊಂಡಿದ್ದಾರೆ. ನಿನ್ನ ಜೊತೆ ನಾನು ನಿಲ್ತೀನಿ ಅಂದಿರೋ ಗಿಲ್ಲಿ ಇವತ್ತಿಗೂ ಕಾವ್ಯ ಪರ ಸ್ಟ್ಯಾಂಡ್ ಅನ್ನ ತೆಗೆದುಕೊಳ್ತಾ ಇದ್ದಾರೆ. ಬಿಗ್ ಬಾಸ್ ಸೀಕ್ರೆಟ್ ಟಾಸ್ಕ್ ಕೊಟ್ಟಾಗ ಮಾತ್ರ ಕಾವ್ಯ ಕಣ್ಣೀರು ಹಾಕಿಸಿದ್ರು. ತಾನು ಆ ನೋವಿನಲ್ಲೂ ಬಿರಿಯಾನಿ ಊಟ ಬಿಟ್ಟಿದ್ರು. ಅದು ಫ್ರೆಂಡ್ಶಿಪ್ಗೆ ಕೊಡೋ ಬೆಲೆ ಅಂತ ಹೇಳಿ ಜನ ಗಿಲ್ಲಿಯನ್ನ ಮೆಚ್ಚಿಕೊಂಡ್ರು. ಗಿಲ್ಲಿ ಯಶಸ್ಸಿಗೆ ಕಾರಣ 6, ಅದ್ಭುತ ಹಾಸ್ಯ ಪ್ರಜ್ಞೆ. ಸ್ಕ್ರಿಪ್ಟ್ ಇಟ್ಕೊಂಡು ಹಾಸ್ಯ ಮಾಡೋದು ಬೇರೆ, ಯಾವುದೇ ಸ್ಕ್ರಿಪ್ಟ್ ಇಲ್ಲದೆ ಸಮಯ ಸಂದರ್ಭವನ್ನೇ ಬಳಸ್ಕೊಂಡು ಹಾಸ್ಯ ಮಾಡೋದು ಬೇರೆ. ಇಲ್ಲಿ 2ನೇ ವರ್ಗಕ್ಕೆ ಸೇರೋ ನಟ. ಇಲ್ಲಿ ಹಾಸ್ಯ ಮಾಡೋದಕ್ಕೆ ಸ್ಕ್ರಿಪ್ಟ್ ಬೇಕಾಗಿಯೇ ಇಲ್ಲ. ಜೊತೆಗಿರುವ ಸ್ಪರ್ಧೆಯ ನಡೆ ನುಡಿಯನ್ನ ನೋಡಿಯೇ ಕಾಲೆಳಿತಾರೆ, ಸಖತ್ ಮನರಂಜನೆ ಕೊಡ್ತಾರೆ. ಆತನ ಮಾತಿಗೆ ಮನೆಯಲ್ಲಿದ್ದವರು ನಗ್ತಿದ್ರು, ಕರ್ನಾಟಕದ ಜನನೂ ನಗೆಯಲ್ಲಿ ತೇಲಾಡಿದ್ರು. ಇಲ್ಲಿಗೆ ಇರೋ ಹಾಸ್ಯ ಪ್ರಜ್ಞೆ ನಿಜಕ್ಕೂ ಅದ್ಭುತ. ಇಲ್ಲಿ ಯಶಸ್ಸಿಗೆ ಕಾರಣ 7, ಜಗಳದ ಬಳಿಕ ಅಲರ್ಟ್.
ಬಿಗ್ ಬಾಸ್ ಮನೆಯಲ್ಲೇ ಬೇರೆ ಸ್ಪರ್ಧಿಗಳಿಗೂ ಗಿಲ್ಲಿಗೂ ಇರೋ ವ್ಯತ್ಯಾಸ ಇಲ್ಲಿದೆ ನೋಡಿ. ಬೇರೆ ಸ್ಪರ್ಧಿಗಳಲ್ಲಿ ಒಮ್ಮೆ ಜಗಳ ಆಯ್ತು ಅಂದ್ರೆ ಕನಿಷ್ಠ 2-3 ದಿನವಾದ್ರೂ ಮಾತಾಡೋದನ್ನೇ ಬಿಟ್ಬಿಡ್ತಾರೆ. ಹಿಂದೆ ಹೋಗಿ ಮಾತಾಡೋಕು ಶುರು ಮಾಡ್ತಾರೆ. ಗಿಲ್ಲಿ ಡಿಫ್ರೆಂಟ್. ಮನೆಯಲ್ಲಿ ಎಲ್ಲರ ಜೊತೆಗೂ ಜಗಳ ಆಡಿದ್ದಾನೆ, ಯಾರ ಜೊತೆಗೂ ಮಾತು ಬಿಟ್ಟಿಲ್ಲ. ಹಾಗೆ ಮಾಡಿದ್ರೆ ತನ್ನ ಆಟಕ್ಕೆ ಏಟು ಬೀಳುತ್ತೆ ಅನ್ನೋದು ಗಿಲ್ಲಿಗೆ ಪಕ್ಕಾ ಗೊತ್ತು. ಜಗಳ ಆದ್ಮೇಲೆ ಹಿಂದ್ ಹೋಗಿ ಮಾತನಾಡುವ ಜಾಯಮಾನದವನು ಗಿಲ್ಲಿ ಅಲ್ಲವೇ ಅಲ್ಲ. ಇದೆಲ್ಲವೂ ಗಿಲ್ಲಿಗೆ ಪ್ಲಸ್ ಆಗ್ತಾ ಇದೆ. ಗಿಲ್ಲಿ ಯಶಸ್ಸಿಗೆ ಕಾರಣ 8 ಸ್ಟ್ರಾಂಗ್ ಸ್ಟ್ಯಾಂಡ್. ಬಿಗ್ ಬಾಸ್ ಆರಂಭದಲ್ಲಿ ಅಶ್ವಿನಿ ಮತ್ತು ಜಾನ್ವಿ ಇಬ್ಬರು ಸೇರಿ ರಾತ್ರಿ ಗೆಜ್ಜೆಯನ್ನ ಅಲ್ಲಾಡಿಸ್ತಾರೆ. ಅದನ್ನ ರಕ್ಷಿತಾ ತಲೆಗೆ ಕಟ್ತಾರೆ. ಅವರು ಮಾಡಿದ್ದು ತಮಾಷೆಯಾಗಿತ್ತು. ತಾನು ಮಾಡಿಲ್ಲ ಅಂತ ರಕ್ಷಿತಾ ಜಗಳಕ್ಕೆ ಹೋಗ್ತಾಳೆ. ಆ ಸಂದರ್ಭದಲ್ಲಿ ರಕ್ಷಿತಾ ಪರವಾಗಿ ಬೇರೆ ಯಾರೂ ನಿಲ್ಲಲ್ಲ. ಯಾಕಂದ್ರೆ ಅಶ್ವಿನಿ ಗೌಡ ಎದುರು ಜಗಳ ಆಡಿ ಗೆಲ್ಲೋದಕ್ಕೆ ಆಗೋದಿಲ್ಲ ಅನ್ನೋ ಭಾವನೆ ಅವರಿಗೆ ಇರುತ್ತೆ. ಬಟ್ ರಕ್ಷಿತಾ ಪರ ಸ್ಟ್ಯಾಂಡ್ ತೆಗೆದುಕೊಳ್ಳೋದು ಗಿಲ್ಲಿ ಮಾತ್ರ. ಅದಕ್ಕಾಗಿಯೇ ಕಿಚ್ಚನ ಚಪ್ಪಾಳೆ ಗಿಲ್ಲಿಗೆ ಬರುತ್ತೆ. ಹೀಗೆ ಸ್ಟ್ಯಾಂಡ್ ತೆಗೆದುಕೊಳ್ಳುವ ಗುಣ ಕೂಡ ಗಿಲ್ಲಿಗೆ ಪ್ಲಸ್ ಪಾಯಿಂಟ್ ಆಗಿದೆ. ಗಿಲ್ಲಿ ಯಶಸ್ಸಿಗೆ ಕಾರಣ 9 ಕ್ರಿಯೇಟಿವಿಟಿ. ಬಿಗ್ ಬಾಸ್ ಶೋನಲ್ಲಿ ವಾರದಲ್ಲಿ 2 ದಿನ ಕಿಚ್ಚ ಸುದೀಪ್ ಕಾಣಿಸ್ಕೊಳ್ತಾರೆ. ಆ ಸಂದರ್ಭದಲ್ಲಿ ಮನೆಯಲ್ಲಿ ತಪ್ಪು ಮಾಡಿದವರಿಗೆ ತಿದ್ದುಕೊಳ್ಳುವಂತಹ ಸೂಚನೆಯನ್ನ ಕೊಡ್ತಾರೆ. ಹಾಗೆ ಪ್ರತಿಭೆ ಇದ್ದವರಿಗೆ ವೇದಿಕೆಯನ್ನ ಕೂಡ ಒದಗಿಸ್ತಾರೆ. ಒಮ್ಮೆ ಖಾಲಿ ಪೇಪರ್ ಅನ್ನ ಗಿಲ್ಲಿ ಕೈಗೆ ಕೊಡಿಸ್ತಾರೆ. ಅದನ್ನ ನೋಡಿಕೊಂಡು ಗಿಲ್ಲಿ ಸಹ ಸ್ಪರ್ಧಿಗಳ ಬಗ್ಗೆ ಡಮಾಲ್ ಡಿಮಿಲ್ ಡಕ್ಕ ಅಂತ ಟಕ್ಕರ್ ಅನ್ನ ಕೊಡ್ತಾರೆ. ಹಾಗೆ ರಜತ್ ಚೈತ್ರ ಮನೆಗೆ ಫೋನ್ ಮಾಡೋದಕ್ಕೂ ಅವಕಾಶವನ್ನ ಕೊಟ್ಟಾಗ ಎಲ್ಲಿ ಸೈ ಎನಿಸ್ಕೊಳ್ತಾರೆ. ಎಲ್ಲಿ ಕಾಮಿಡಿಯನ್ನ ನೋಡಿ ಸ್ವತಃ ಸುದೀಪ್ ನಕ್ಕು ಸುಸ್ತಾಗ್ತಾರೆ. ಹೀಗೆ ಎಲ್ಲದಕ್ಕೂ ಕ್ರಿಯೇಟಿವಿಟಿ ತೋರಿಸೋದಕ್ಕೆ ವೀಕ್ಷಕರಿಗೆ ಇಷ್ಟ ಆಗುವಂತೆ ಮಾಡಿದೆ. ಇಲ್ಲಿ ಯಶಸ್ಸಿಗೆ ಕಾರಣ 10 ಸೋಷಿಯಲ್ ಮೀಡಿಯಾ. ಹೇಳಿ ಕೇಳಿ, ಇದು ಸೋಷಿಯಲ್ ಮೀಡಿಯಾ ಯುಗ. ಈ ಬಾರಿ ಸೋಷಿಯಲ್ ಮೀಡಿಯಾ ಕಂಟೆಂಟ್ ರೈಟರ್ಗಳ ಕಣ್ಣು ಬಿಗ್ ಬಾಸ್ ಮೇಲೆ ದೊಡ್ಡ ಪ್ರಮಾಣದಲ್ಲಿ ಬಿದ್ದಿದೆ. ಅವರಿಗೆ ಗಿಲ್ಲಿಯಿಂದ ಭರಪೂರ ಕಂಟೆಂಟ್ ಸಿಗ್ತಾ ಇದೆ, ವ್ಯೂಸ್ ಸಿಗ್ತಾ ಇದೆ. ಫ್ರೆಂಡ್ಶಿಪ್, ಲವ್, ಹಾಸ್ಯ, ಜಗಳ, ನಿಯತ್ತು ಎಲ್ಲ ವಿಚಾರದಲ್ಲೂ ಗಿಲ್ಲಿಯಿಂದ ಕಂಟೆಂಟ್ ಸಿಗ್ತಾ ಇದೆ. ಹೀಗಾಗಿ ಗಿಲ್ಲಿ ಕ್ರೇಜ್ ಹೆಚ್ಚಾಗೋದಕ್ಕೆ ಸೋಷಿಯಲ್ ಮೀಡಿಯಾವು ಕಾರಣವಾಗ್ತಿದೆ ಅಂದ್ರೆ ತಪ್ಪಾಗಲ್ಲ. ಉದಾಹರಣೆಗೆ ದೊಡ್ಡವ್ವ ಚಿಕ್ಕವ್ವ ಸಾಂಗ್, ರಘು ಹಾಗೂ ಗಿಲ್ಲಿಯ ಕಾಮಿಡಿ ವಿಡಿಯೋಗಳು ಸೋಷಿಯಲ್ ಮೀಡಿಯಾದಲ್ಲಿ ಸಿಕ್ಕಾಪಟ್ಟೆ ಸದ್ದು ಮಾಡಿದ್ವು. ಈ 10 ಕಾರಣಗಳು ಗಿಲ್ಲಿಯ ಸಕ್ಸಸ್ಗೆ ಕಾರಣ ಅಂದ್ರೆ ತಪ್ಪಾಗಲ್ಲ. ಅಂತಿಮವಾಗಿ ಗಿಲ್ಲಿ ಬಿಗ್ ಬಾಸ್ ಗೆಲ್ತಾರ ಅಂತ ಕೇಳಿದ್ರೆ ಸದ್ಯಕ್ಕೆ ಗಿಲ್ಲಿಗೆ ಕ್ರೇಜ್ ಇರೋದಂತೂ ಸತ್ಯ. ವಿನ್ನಿಂಗ್ ರೇಸ್ನಲ್ಲಿ ಇರೋದು ಪಕ್ಕ. ಆಟ ಮುಗಿಯೋದಕ್ಕೆ ಇನ್ನು ಕೆಲವೇ ವಾರಗಳು ಬಾಕಿ ಇದೆ. ಹೀಗಾಗಿ ಇನ್ಮೇಲಿನ ಆಟವು ಮಹತ್ವವಾಗಿರುತ್ತೆ. ನಿಮ್ಮ ಪ್ರಕಾರ ಗಿಲ್ಲಿಯ ಸಕ್ಸಸ್ಗೆ ಕಾರಣವೇನು? ಇಷ್ಟೊಂದು ಜನರು ಗಿಲ್ಲಿಯನ್ನ ಇಷ್ಟಪಡ್ತಿರೋದೇಕೆ? ಕಮೆಂಟ್ನಲ್ಲಿ ತಿಳಿಸಿ.